ಯುವ ಹೋರಾಟಗಾರರ ರೀತಿ ನೀವು ಕಂಡು ಬರ್ತಾ ಇದ್ದೀರಿ. ಆದರೆ ಅದೆಷ್ಟೋ ಜನರಿಗೆ ಬಡವರ ಧ್ವನಿಯಾಗಿ ಹೋರಾಟಗಾರರಿಗೆ, ನಿರ್ಗತಿಕರಿಗೆ ಮನೆ ಕೊಡಿಸುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ. ಏನು ಪ್ರೇರಣೆ ಅಂತ ಕೇಳ್ಬೋದಾ? ಮೇಡಮ್, ಪ್ರೇರಣೆ ಅನ್ನೋದಕ್ಕಿಂತ ನಾನು ಈ ಹೋರಾಟ ಮತ್ತು ಈ ಸಂಘಟನೆಗಳು, ಜನಕ್ಕೆ ಒಳ್ಳೇದು ಮಾಡೋವಂಥದ್ದು, ಸಮಾಜ ಸೇವೆ, ಇದಕ್ಕೆ ಬಂದಿದ್ದು 15 ವರ್ಷಗಳ ಹಿಂದೆ ಮೇಡಮ್. ನಾನು SSLC ವ್ಯಾಸಂಗ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ 15 ವರ್ಷಗಳಲ್ಲಿ ಅಲ್ಲಿ ನಮ್ಮ ಒಂದು ವಿದ್ಯಾರ್ಥಿ ಮೇಲೆ ಯಾವುದೋ ಒಂದು ಹಲ್ಲೆ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಂಘಟನೆಗಳು ಸೇರಿ ಹೋರಾಟ ಮಾಡ್ತಾರೆ. ಅವತ್ತು ನಾನು ಮಾಡಿದ್ದು ಮೊದಲನೇ ಹೋರಾಟ ಮೇಡಮ್, SSLC ವ್ಯಾಸಂಗ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ. ಆ ಘಟನೆ ಹೇಳ್ಬೋದಾ? ಘಟನೆ ಅಂದರೆ SSLC ವಿದ್ಯಾಭ್ಯಾಸ ಮಾಡ್ತಾ ಇರೋಂಥ ವಿದ್ಯಾರ್ಥಿನಿ ಮೇಲೆ ಕೆಲವರು ಹಲ್ಲೆ ಮಾಡಿ ಸ್ವಲ್ಪ ತೊಂದರೆ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಂಘಟನೆಗಳು ಸೇರಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾರೆ. ಆವತ್ತಿಂದ ಆ ಒಂದು ಘಟನೆ ನನಗೆ ಪ್ರೇರಣೆ. ಸಂಘಟನೆಗಳಲ್ಲಿದ್ರೆ ಧ್ವನಿ ಇಲ್ದವ್ರಿಗೆ ಧ್ವನಿ ಕೊಡಿಸ್ಬೋದು, ನ್ಯಾಯ ಕೊಡಿಸ್ಬೋದು ಅಂತ. ಅಲ್ಲಿಂದ ಸುಮಾರು ನಾನು 2010ರಿಂದ ಅಲ್ಲ, ಆಗ್ಲೇ ನೀವು ಸಂಘಟನೆಗೆ ಜಾಯ್ನ್ ಆಗ್ಬಿಟ್ರೆ? ಜಾಯ್ನ್ ಆಗ್ಬಿಟ್ರೆ. ಓಕೆ. 2010ರಿಂದ 16ರ ತನಕ ನಮ್ಮದೇ ದಲಿತ ಸಂಘಟನೆ DPS ಅಂತ ಹೇಳ್ಬಿಟ್ಟಿದೆ, ದಲಿತ ಪ್ರಜಾಸೇನೆ ಅಂತ. ಆ ಸಂಘಟನೆಯಲ್ಲಿ 6 ವರ್ಷಗಳ ಕಾಲ ಕೆಲಸ ಮಾಡಿ ನಮ್ಮದೇ ಆದಂಥ ASSK ಅನ್ನೋ ಒಂದು ಸಂಘಟನೆನ 2017ರಲ್ಲಿ ಹುಟ್ಟಾಕ್ತೀವಿ ಮೇಡಮ್. 2017ರಲ್ಲಿ ಹುಟ್ಟಾಕಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ಸು ಯಾವ ಥರ ಮಾಡಿಸ್ತೀವಂದರೆ, ಒಂದು ಜೋಡಿ ಬರುತ್ತೆ, ಸರ್ ನಾನು ಇಂಜಿನಿಯರಿಂಗು ಓದ್ಕೊಂಡಿದ್ದೀನಿ, ಈಗ ಪ್ರೈವೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಹೆಣ್ಣುಮಗಳು, ಬೇರೆ ಕಮ್ಯುನಿಟಿ ಹೆಣ್ಣುಮಗಳು, ನಾವು ಸುಮಾರು ಓದೋವಾಗ್ಲಿಂದನೇ ಪ್ರೀತಿ ಮಾಡಿಕೊಂಡು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದೀವಿ, ನಮಗೆ ದಯವಿಟ್ಟು ನೀವು ಮದುವೆ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಜನವರಿ 13ನೇ ತಾರೀಕು ಸಂಘಟನೆ ಓಪನ್ ಮಾಡ್ತೀನಿ 2017. ಇವರು ಒಂದು 4 ದಿನಕ್ಕೆಲ್ಲ ಬರ್ತಾರೆ. ಆಮೇಲೆ ನಾನೇನು ಮಾಡ್ತೀನಿ, ಅಪ್ಪ ಈಗ ತಾನೇ ನಾವು ಸಂಘಟನೆ ಓಪನ್ ಮಾಡಿದ್ದೀವಿ, ಇದೆಲ್ಲ ರಿಸ್ಕ್ ಅಲ್ಲ, ಸುಮ್ಮನೆ ಯಾಕೆ ಬೇಕು, ನಾನು ಮಾಡಿಸಲ್ಲ, ಹೊಟ್ಟೋಗ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಅವರು ಒಂದು 4 ಡೇಸ್ ಆದಮೇಲೆ ಯಾವುದೋ ಫಾರೆಸ್ಟ್ ಒಂದು ಕಡೆ ಹೋಗ್ಬಿಟ್ಟು, ಈ ಥರ ಸಂದೇಶ್ ಅವ್ರ ಹತ್ರ ಹೋಗಿದ್ವಿ, ಎಲ್ಲರ ಹತ್ರನೂ ಹೋಗಿದ್ವಿ, ಅವ್ರ ಹತ್ರ ಒಂದು ನ್ಯಾಯ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ, ಆದರೆ ನ್ಯಾಯ ಸಿಗಲಿಲ್ಲ, ಹಂಗಾಗಿ ನಾವು ಸತ್ತೋಗ್ತೀವಿ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಲೈವ್ ಮಾಡಿಕೊಂಡು ಲೈವಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಟ್ರಿ. ಲೈವಲ್ಲಿ 2017ರಲ್ಲಿ. ಆವತ್ತು ಡಿಸೈಡ್ ಮಾಡ್ಕೊತೀನಿ, ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ಸು ಮಾಡಿಸ್ಲೇಬೇಕು, ಇಂಥವ್ರಿಗೆಲ್ಲ ಒಂದು ಕಡೆ ಇವ್ರನ್ನ ಸಾಯಕ್ಕೆ ಬಿಡಬಾರ್ದು. ಅವರು ಎಲಿಜಿಬಲ್ ಇದ್ದಾಗ, ಮದುವೆಗೆ ಎಲಿಜಿಬಲ್ ಇದ್ದಾಗ, ಯಾಕಂದರೆ ಯಾರ್ಯಾರೋ ಕಾನೂನಾತ್ಮಕವಾಗಿ ಅವ್ರಿಗೂ ಏಜ್ ಆಗಿದ್ದಾಗ, ಹುಡುಗ ಹುಡುಗಿನ ಸಾಕುವ ಅಂತ ಒಂದು ಸಾಮರ್ಥ್ಯ ಇದ್ದಾಗ, ಜಾತಿ ಅಡ್ಡ ಬಂದರೆ ಅದರ ವಿಚಾರವಾಗಿ ನಾವು ನಿಂತು ಮದುವೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ 151 ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ಸು ಇಂಡಿಯಾದಲ್ಲೇ ಯಾರು ಮಾಡಿಸಿಲ್ಲ, ನಾನು ಒಬ್ಬರೇ ಮಾಡಿಸಿರೋದು. ಇದ್ರ ಜೊತೆಗೇನಂದರೆ ಹೋರಾಟ ಮೇಡಮ್. ಹೋರಾಟ ಯಾವುದಾದ್ರೂ ಒಂದು ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಂದರೆ ಆ ಹೋರಾಟ ಗೆಲ್ಲೋ ತನಕ ಬಿಡಲ್ಲ. ಎಷ್ಟೇ ಕಷ್ಟ ಬರಲಿ, ಅದು ಎಂಥ ವ್ಯಕ್ತಿ ಆದರೂ ಎದುರಾಳಿ ಆಗಿರಲಿ. ನಾನು ಮಿನಿಸ್ಟರ್ಸ್ ವಿರುದ್ಧ, MLAಗಳ ವಿರುದ್ಧ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿದ್ದೀನಿ. FIRs ಕೂಡ ಮಾಡಿಸಿದ್ದೀನಿ, ಅವ್ರ ಮೇಲೆಲ್ಲ ಅರೆಸ್ಟು ಮಾಡಿಸಿದ್ದೀನಿ. ತುಂಬ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿದ್ದೀನಿ. 385 ಹೋರಾಟ ಮಾಡಿದ್ದೀನಿ, ಒಂದರಲ್ಲಿ ಸೋತೆ ಇಲ್ಲ ಹೋರಾಟಗಳು. ಮತ್ತೆ 4961 ಎಕರೆ ಜಮೀನು, ಅಂದರೆ ಸರ್ಕಾರಿ ಜಮೀನಿಗೆ ಕಾಂಪೌಂಡ್ ಹಾಕೊಳ್ಳೋಂಥದ್ದು, ಮತ್ತೆ ಬಡವರ ಹತ್ರ ಅಕ್ರಮವಾಗಿ ಜಮೀನು ಕಿತ್ಕೊಳ್ಳೋಂಥದ್ದು, ಈ ಥರ ಎಲ್ಲ ಬೇಜಾನು ದಬ್ಬಾಳಿಕೆಗಳು, ದೌರ್ಜನ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನೆನಪಿಗೆ ಬರೋದು ನಾನು ಒಬ್ಬನೇ. ಯಾವುದೇ ಈ ಥರ ಒಂದು ಸಮಸ್ಯೆಗಳಾದಾಗ, ಒಂದು ಹೆಣ್ಣುಮಗಳಿಗೆ ಸಮಸ್ಯೆ ಆದಾಗ, ಮತ್ತು ಈ ಪ್ರೀತಿ ಅಂತ ಮಾಡಿ ಅವ್ರನ್ನ ಮದುವೆ ಮಾಡ್ಕೊಳ್ದಿರ ಬಿಟ್ಬಿಡೋ ಅಂಥದ್ದು, ಅವ್ರಿಗೆ ಮೋಸ ಮಾಡೋಂಥದ್ದು, ಇಂಥದಕ್ಕೆಲ್ಲ ಸಂಬಂಧಪಟ್ಟಂಗೂ ಸುಮಾರು 1000ಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿದ್ದೀನಿ. ಅಲ್ಲೇ ಹೆಣ್ಮಗಳನ್ನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಕೂತ್ಕೊಳ್ಳೋದು, ಅಲ್ಲೇ ಮದುವೆ ಮಾಡಿಸೋದು, ಇಂಥದ್ದೆಲ್ಲ ಮಾಡಿಸಿ ಅನೇಕ ಸಮಾಜ ಸೇವೆ ಕೆಲಸಗಳಂದರೆ ಮೇಡಮ್, ಈ 15 ಇಯರ್ಸಲ್ಲಿ ಒಂದು 2-3 ದಿನ ಗ್ಯಾಪ್ ತೊಗೊಂಡು ಪ್ರತಿದಿನ ನಾನು ಕೆಲಸ ಮಾಡಿದ್ದೀನಿ, ಅಷ್ಟು ಕೆಲಸ ಮಾಡಿದ್ದೀನಿ. ಹಂಗಾಗಿ ಇವತ್ತು ನನಗೆ ನಮ್ಮ ಜಿ ಕನ್ನಡ ನ್ಯೂಸ್ ವತಿಯಿಂದ ಅಚೀವರ್ಸ್ ಪ್ರಶಸ್ತಿ ನೀವು ಇದು ಮಾಡ್ತಾ ಇರೋಂಥದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಜೊತೆ ಈ ಥರ ಕುತ್ಕೊಂಡು ನನ್ನ ಒಂದು ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇರೋಂಥದ್ದು ತುಂಬ ಖುಷಿ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.